ಸ್ನೇಹಿತರೆ, ಒಬ್ಳು ಮಾಟಗಾತಿಗೆ ಡ್ರ್ಯಾಗನ್ ಆಗೋ ಶಕ್ತಿ ಬಂದ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಅವಳು ಇಡೀ ಭೂಮಿನ ಅವಳ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ನೋಡ್ತಿರ್ತಾಳೆ. ಅವಳನ್ನ ತಡೆಯೋದಕ್ಕೆ ಯಾರು ಬರ್ತಾರೆ, ಆ ಮನುಷ್ಯ ಅವಳಿಗಿಂತ ಎಷ್ಟು ಶಕ್ತಿಶಾಲಿಯಾಗಿರ್ತಾರೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ತಪ್ಪದೆ ಈ ಮೂವಿನ ನನ್ ಜೊತೆ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಸೆವೆನ್ ಸನ್ ಅಂತ. ಇದು 2014ರಲ್ಲಿ ರಿಲೀಸ್ ಆಗಿದೆ. ಇದೊಂದು ಆಕ್ಷನ್ ಫ್ಯಾಂಟಸಿ ಫಿಲ್ಮ್. ಹಾಗಾಗಿ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೆ ಈ ಮೂವಿ ಸ್ಟೋರಿ ಒಳಗಡೆ ಹೋಗೋಣ. ಕತೆ ಶುರುವಾದಾಗ ಮಾಸ್ಟರ್ ಗ್ರೇಗರಿ ಅನ್ನೋ ಒಬ್ಬ ವ್ಯಕ್ತಿ ಮಾಲ್ಕಿನ್ ಅನ್ನೋ ಒಬ್ಳು ಮಾಟಗಾತಿನ ಒಂದು ಜಾಗದಲ್ಲಿ ಬಂದ್ಸಿ ಅವಳು ಹೊರಗಡೆ ಬರ್ದಿರೋ ಹಾಗೆ ದಿಗ್ಬಂಧನ ಮಾಡ್ತಾ ಇರ್ತಾನೆ. ಅವಾಗ ಆ ಮಾಲ್ಕಿನ್ ಗ್ರೇಗರಿಗೆ ನನ್ನನ್ನ ಇಲ್ಲಿಂದ ಬಿಡುಗಡೆ ಮಾಡುವಂತ ತುಂಬಾನೇ ಕೇಳ್ಕೊಳ್ತಾಳೆ. ಆದ್ರೆ ಅದಕ್ಕೆ ಗ್ರೇಗರಿ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅವನು ಅವಳನ್ನ ಜಾಗದಲ್ಲಿ ಬಂಧನ ಮಾಡಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಅದಾದ್ಮೇಲೆ ತುಂಬಾ ವರ್ಷಗಳು ಕಳೀತವೆ. ವರ್ಷಗಳು ಕಳೀತಾ ಗ್ರೇಗರಿ ಮಾಡಿದಂತಹ ದಿಗ್ಬಂಧನದ ಪವರ್ ಸ್ವಲ್ಪನೇ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಈಗಿರ್ಬೇಕಾದ್ರೆ ಒಂದಿನ ಚಂದ್ರಗ್ರಹಣ ಇರುತ್ತೆ. ಆ ಗ್ರಹಣ ಮುಗಿದ್ ಕೂಡ್ಲೆ ಮಾಲ್ಕಿನ್ಗೆ ಮತ್ತೆ ಅವಳ ಶಕ್ತಿ ವಾಪಸ್ ಬಂದ್ಬಿಡುತ್ತೆ. ಹಾಗಾಗಿ ಅವಳು ಒಂದು ಡ್ರ್ಯಾಗನ್ ತರ ಕನ್ವರ್ಟ್ ಆಗಿ ಆ ದಿಗ್ಬಂಧನದಿಂದ ಹೊರಗಡೆ ಬರ್ತಾಳೆ. ಅದಾದ್ಮೇಲೆ ನಮ್ಗೆ ಬಿಲ್ಲಿ ಅನ್ನೋ ಒಬ್ಬ ಹುಡುಗನ್ನ ತೋರಿಸ್ತಾರೆ. ಅವನು ಗ್ರೇಗರಿ ಹತ್ರ ಬಂದು, ನಿಮ್ಗೆ ಚರ್ಚ್ ಬೆಲ್ ಶಬ್ದ ಕೇಳಿಸ್ತಿಲ್ವಾ? ನಮ್ಮ ಹಳ್ಳಿಲಿ ಒಂದು ಹಳೆ ಚರ್ಚ್ ಇದೆ. ಅಲ್ಲಿ ಒಬ್ಳು 10 ವರ್ಷದ ಹುಡುಗಿಗೆ ಪ್ರೇತಾತ್ಮ ಅಂಟ್ಕೊಂಡಿದೆ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಗ್ರೇಗರಿ ನನಗಿವಾಗ ಕೆಲಸ ಮಾಡೋದಕ್ಕೆ ಮೂಡಿಲ್ಲ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂತಹ ಒಬ್ಬ ಸೈನಿಕ ಗ್ರೇಗರಿಗೆ, ನಿಮ್ಮ ಕೈಯಲ್ಲಿರುವಂತಹ ಡ್ರ್ಯಾಗನ್ ಚಿತ್ರನ ನೋಡಿದ್ರೆ ನೀವು ಒಬ್ಬ ಧೈರ್ಯಶಾಲಿ ಅಂತ ಗೊತ್ತಾಗುತ್ತೆ. ಒಂದು ಅಮಾಯಕ ಮಗುವಿನ ಜೀವ ಅಪಾಯದಲ್ಲಿದೆ ಅಂತ ಈ ಹುಡುಗ ಹೇಳ್ತಿದ್ದಾನೆ. ಆದ್ರೂ ಕೂಡ ನೀವು ಅವನಿಗೆ ಸಹಾಯ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಗ್ರೇಗರಿ, ನಾನು ಒಬ್ರಿಗೆ ಈ ಜಾಗನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಆ ಸೈನಿಕನಿಗೆ ಕೋಪ ಬಂದು ಅವನು ಗ್ರೇಗರಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಗ್ರೇಗರಿ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ಆ ಸೈನಿಕನಿಗೆ ಸರಿಯಾಗಿ ಹೊಡೆದು ಅವನಿಗೆ ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ತಾರೆ. ಅದಾದ್ಮೇಲೆ ಅವರು ಬಿಲ್ಲಿನ ಕರ್ಕೊಂಡು ಬೆಲ್ಲಾಗ್ತಿದ್ದಂತಹ ಚರ್ಚ್ ಹತ್ರ ಬಂದು ಅವ್ರಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ತಗೊಂಡು ಪ್ರೇತಾತ್ಮ ಅಂಟ್ಕೊಂಡಿರುವಂತಹ ಹುಡುಗಿ ಹತ್ರ ಬರ್ತಾರೆ. ಆ ಹುಡುಗಿ ಗ್ರೇಗರಿನ ನೋಡಿ ತುಂಬಾ ಜೋರಾಗಿ ಕೂಗ್ತಾ ಇರ್ತಾಳೆ. ಆದ್ರೂ ಕೂಡ ಗ್ರೇಗರಿ ಸ್ವಲ್ಪನೂ ಭಯ ಪಡದೆ ಅವನು ಆ ಹುಡುಗಿ ಹತ್ರ ಹೋಗಿ ಅವಳ ಕುತ್ತಿಗೆಗೆ ಸೂರ್ಯನ ಕಿರಣಗಳಿಂದ ಮಾಡಿರುವಂತಹ ಒಂದು ಭಸ್ಮನ ಹಾಕ್ತಾನೆ. ಅವಾಗ ಆ ಮಗು ಒಳಗಡೆ ಇದ್ದಂತಹ ಪ್ರೇತಾತ್ಮ ಹೊರಗಡೆ ಬಂದು, ನನ್ನನ್ನು ನೀನು ಜಾಸ್ತಿ ದಿನ ಬಂಧನದಲ್ಲಿ ಇಡೋದಕ್ಕಾಗೋದಿಲ್ಲ ಗ್ರೇಗರಿ ಅಂತ ಹೇಳಿ ಅವ್ರ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಅವಾಗ ನಮಗ್ ಗೊತ್ತಾಗುತ್ತೆ ಇದುವರೆಗೂ ಆ ಮಗು ಒಳಗಡೆ ಇದ್ದದ್ದು ಪ್ರೇತಾತ್ಮ ಅಲ್ಲ, ಮಾಲ್ಕಿನ್ ಮಾಟಗಾತಿ ಅಂತ. ಅವಳು ಗ್ರೇಗರಿಗೆ, ನನ್ನ ನೆನ್ಪಿದ್ಯಾ ಗ್ರೇಗರಿ, ನಾನ್ ನಿನ್ನನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಡ್ರ್ಯಾಗನ್ ತರ ಕನ್ವರ್ಟ್ ಆಗಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆ ಸಮಯದಲ್ಲಿ ಬಿಲ್ಲಿ ಒಂದು ಬಲೆಯಿಂದ ಅವಳನ್ನ ಬಂಧಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅವಳನ್ನ ಹಿಡಿಯೋದಕ್ಕೆ ಅವನ ಕೈಲಿ ಆಗ್ತಾ ಇರೋದಿಲ್ಲ. ಅವಾಗ ಗ್ರೇಗರಿ ಕೂಡ ಬಂದು ಅವನಿಗೆ ಹೆಲ್ಪ್ ಮಾಡ್ತಾನೆ. ಅದರಿಂದ ಮ್ಯಾಲ್ಕಿನ್ ಮತ್ತೆ ಮನುಷ್ಯಳಾಗಿ ಕನ್ವರ್ಟ್ ಆಗ್ತಾಳೆ. ಹಾಗಾಗಿ ಅವರಿಬ್ರು ಸೇರ್ಕೊಂಡು ಅವಳನ್ನ ಒಂದು ಜಾಗದಲ್ಲಿ ಬಂಧಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆ ಸಮಯದಲ್ಲಿ ಮಾಲ್ಕಿನ್ ಬಿಲ್ಲಿನ ಅವಳ ಜೊತೆನೆ ಎಳ್ಕೊಂಡ್ ಬಿಡ್ತಾಳೆ. ಅವನನ್ನ ಬಿಡು ಅಂತ ಗ್ರೇಗರಿ ಎಷ್ಟೇ ಹೇಳಿದ್ರು ಕೂಡ ಮಾಲ್ಕಿನ್ ಅವರ ಮಾತನ್ನ ಕೇಳೋದಿಲ್ಲ. ಅವಳು ಬಿಲ್ಲಿನ ಸಾಯಿಸೇ ಬಿಡ್ತಾಳೆ. ಅದರಿಂದ ಗ್ರೇಗರಿಗೆ ತುಂಬಾ ಕೋಪ ಬಂದು ಅವನು ಅವಳು ಇರುವಂತಹ ಜಾಗಕ್ಕೆ ಬೆಂಕಿನ ಹಾಕ್ತಾನೆ. ಆದ್ರೆ ಆ ಬೆಂಕಿಯಿಂದ ಮಾಲ್ಕಿನ್ಗೆ ಏನು ಆಗೋದಿಲ್ಲ. ಅವಳು ಮತ್ತೆ ಡ್ರ್ಯಾಗನ್ ರೀತಿ ಕನ್ವರ್ಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಅವಳನ್ನ ನೋಡಿ ಗ್ರೇಗರಿ, ನಾನ್ ನಿನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ನಮ್ಗೆ ಟಾಮ್ ನ ತೋರಿಸ್ತಾರೆ. ಅವನು ಒಂದು ಜಿಂಕೆನ ಬೇಟೆ ಆಡ್ತಾ ಇರ್ತಾನೆ. ಆದ್ರೆ ಸ್ವಲ್ಪದ್ರಲ್ಲಿ ಅದು ಮಿಸ್ ಆಗ್ಬಿಡುತ್ತೆ. ಅಷ್ಟಲ್ಲಿ ಅಲ್ಲಿಗೆ ಟಾಮ್ ನ ಸಿಸ್ಟರ್ ಆದ ಕೇಟ್ ಬಂದು, ಟಾಮ್ ಪ್ರಾಣಿಗಳಿಗೆ ತೊಂದರೆ ಕೊಡ್ಬೇಡ ಅಂತ ಹೇಳ್ತಾಳೆ. ನಂತರ ಅವರಿಬ್ರು ಮನೆ ಹತ್ರ ಬಂದಾಗ ಟಾಮ್ ಕೇಟ್ಗೆ, ನನ್ಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ, ನಾನ್ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಿರ್ತಾನೆ. ಯಾಕಂದ್ರೆ ಅವನಿಗೆ ಅವಾಗ ಗ್ರೇಗರಿ ಕಾಣಿಸ್ಕೊಳ್ತಾ ಇರ್ತಾನೆ. ಅವನು ನನ್ ಜೊತೆ ಬಾ ಅಂತ ಟಾಮ್ ನ ಅವಾಗ ಕರೀತಾ ಇರ್ತಾನೆ. ಈಗಿರ್ಬೇಕಾದ್ರೆ ಒಂದಿನ ಟಾಮ್ಗೆ ಕನ್ಸ್ ಬೀಳೋ ತರನೆ ಗ್ರೇಗರಿ ಟಾಮ್ ನ ಅವನ್ ಜೊತೆ ಕರ್ಕೊಂಡು ಹೋಗೋದಕ್ಕೆ ಅಂತ ಅವನ್ ಮನೆ ಹತ್ರ ಬರ್ತಾನೆ. ಅವನನ್ನ ನೋಡಿ ಟಾಮ್ ನ ತಾಯಿ, ನಿಮ್ಗೆ ಯಾರ್ ಬೇಕಾಗಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಗ್ರೇಗರಿ, ನನ್ಗೆ ತುಂಬಾ ಹಸುವಾಗಿದೆ, ನಾನ್ ನಿಮ್ಮ 7ನೇ ಮಗನನ್ನ ಭೇಟಿ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾನೆ. ಹಾಗಾಗಿ ಟಾಮ್ ನ ತಾಯಿ ಅವನಿಗೆ ಸ್ವಲ್ಪ ಊಟ ಕೊಡ್ತಾರೆ. ಅದಾದ್ಮೇಲೆ ಗ್ರೇಗರಿ ಟಾಮ್ ನ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾನೆ. ಅವಾಗ ಟಾಮ್ ನ ತಂದೆ, ಇವನ ಹೆಸರು ಟಾಮ್ ಅಂತ, ಇವನೇ ನನ್ನ 7ನೇ ಮಗ, ಇವನು ತುಂಬಾನೇ ಸ್ಟ್ರಾಂಗ್ ಇದ್ದಾನೆ, ಯಾವ ಕೆಲ್ಸ ಮಾಡಿದ್ರು ಮನಸ್ಸಿಂದ ಮಾಡ್ತಾನೆ ಅಂತ ಹೇಳ್ತಿರ್ತಾರೆ. ಆ ಮಾತನ್ನ ಕೇಳಿ ಗ್ರೇಗರಿ ಟಾಮ್ ನ ತಂದೆಗೆ, ಇವನನ್ನ ನನ್ ಜೊತೆ ಕಳ್ಸ್ಕೊಡಿ ಅಂತ ಹೇಳಿ ಅವರಿಗೆ ಸ್ವಲ್ಪ ಚಿನ್ನದ ನಾಣ್ಯಗಳನ್ನ ಕೊಡ್ತಾನೆ. ಆ ಸಮಯದಲ್ಲಿ ಟಾಮ್ ಅವನ ತಾಯಿ ಹತ್ರ ಹೋಗಿ, ನನ್ನ ಕನಸಿನಲ್ಲಿ ಬರ್ತಿದ್ದು ಇವ್ರೇ ಅಂತ ಹೇಳ್ತಾನೆ. ಅದಕ್ಕೆ ಅವರು, ಟಾಮ್ ಇವ್ರನ್ನ ನಂಬೇಡ, ಇವ್ರು ತುಂಬಾನೇ ಡೇಂಜರ್, ಇವರಿಗೆ ಅನೇಕ ತಂತ್ರ ಮಂತ್ರಗಳು ಗೊತ್ತಿದಾವೆ, ಇವ್ರ ಜೊತೆ ಓದವ್ರು ಯಾರು ಬದುಕಿಲ್ಲ ಅಂತ ಹೇಳ್ತಾರೆ.
ಆದ್ರೂ ಕೂಡ ಟಾಮ್ ಅವರ ತಾಯಿಗೆ ನನಗೆ ಇವ್ರ ಜೊತೆ ಹೋಗೋದಕ್ಕೆ ಇಷ್ಟ ಇದೆ ಅಂತ ಹೇಳ್ತಾನೆ. ಹಾಗಾಗಿ ಅವರಿಗೆ ಬೇರೆ ದಾರಿ ಇಲ್ದೆ ಅವರು ಟಾಮ್ ಹತ್ರ ಬಂದು ಈ ದಿನ ಬಂದೇ ಬರುತ್ತೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತು, ಟಾಮ್ ನೀನು ತುಂಬಾ ಕೇರ್ಫುಲ್ ಆಗಿರು ಅಂತ ಹೇಳಿ ಅವರು ಟಾಮ್ಗೆ ಒಂದು ಪೆಂಡೆಂಟ್ ನ ಕೊಟ್ಟು ಇದನ್ನ ನಿನ್ ಜೊತೆ ಯಾವಾಗ್ಲೂ ಇಟ್ಕೊಂಡಿರು ಅಂತ ಹೇಳ್ತಾರೆ. ಅದಾದ್ಮೇಲೆ ಟಾಮ್ ಗ್ರೇಗರಿ ಜೊತೆ ಹೋಗ್ತಾನೆ. ಆ ಸಮಯದಲ್ಲಿ ಈ ಕಡೆ ಮಾಲ್ಕಿನ್ ತುಂಬಾ ವರ್ಷಗಳ ನಂತರ ಅವಳ ಅರಮನೆಗೆ ವಾಪಸ್ ಬರ್ತಾಳೆ. ಅವಳನ್ನ ನೋಡಿ ಅವಳ ಸಿಸ್ಟರ್ ಆದ ಬೋನಿ ಲಿಜಿ ಕೊನೆಗೂ ನೀನು ವಾಪಸ್ ಬಂದಲ್ಲ ಮಹಾರಾಣಿ ಅಂತ ಹೇಳ್ತಾಳೆ. ಅವಾಗ ಮಾಲ್ಕಿನ್ ಅವಳಿಗೆ ಆ ಮಾಂತ್ರಿಕ ನಿನ್ಗೆ ಏನ್ ಮಾಡ್ದ ಅಂತ ಕೇಳ್ತಾಳೆ. ಅದಕ್ಕೆ ಬೋನಿ ಆ ಮಾಂತ್ರಿಕ ಬರೀ ನನಗ್ ಮಾತ್ರ ಅಲ್ಲ ಎಲ್ಲರನ್ನೂ ಅವನ ಮಂತ್ರದಂಡದಿಂದ ಸುಟ್ಟಾಕಿ ಇಲ್ಲಿ ಬಚ್ಚಿಟ್ಕೊಳ್ಳೋ ಹಾಗೆ ಮಾಡಿದಾನೆ, ಅವನಿಗೆ ಸ್ವಲ್ಪನೂ ಕರುಣೆ ಇಲ್ಲ ಅಂತ ಹೇಳ್ತಾಳೆ. ಅವಾಗ ಮಾಲ್ಕಿನ್ ಬೋನಿ ಮುಖನ ನೋಡಿ ಭಯ ಪಡ್ಬೇಡ ಸಿಸ್ಟರ್, ಇನ್ಮೇಲೆ ನಾನ್ ನಿನ್ ಜೊತೆ ಇರ್ತೀನಿ ಅಂತ ಹೇಳಿ ಅವಳನ್ನ ಮತ್ತೆ ಮೊದ್ಲಿನ ತರ ಮಾಡ್ತಾಳೆ. ನಂತರ ಅವಳು ಅವಳ ಅರಮನೆ ಒಳಗಡೆ ಬಂದ್ ನೋಡಿದ್ರೆ ಅಲ್ಲಿ ಅವಳ ಜೊತೆ ಇದ್ದವರೆಲ್ಲ ಭೂತ ಪ್ರೇತಗಳಾಗಿ ಒಡ್ಡಾಡ್ತಾ ಇರ್ತಾರೆ. ಆ ಅರಮನೆ ಪಾಳ್ ಬಿದ್ದೋಗಿರುತ್ತೆ. ಅದನ್ನ ನೋಡಿ ಮಾಲ್ಕಿನ್ ಅವಳ ಶಕ್ತಿಯಿಂದ ಆ ಅರಮನೆನ ಮೊದ್ಲಿನ ತರ ಮಾಡ್ತಾಳೆ. ಹಾಗೆ ಅವಳ ಜೊತೆ ಇದ್ದವ್ರಿಗೆಲ್ಲ ಪುನರ್ಜೀವ ಕೊಡ್ತಾಳೆ. ಈಗಿರ್ಬೇಕಾದ್ರೆ ಗ್ರೇಗರಿ ಮತ್ತೆ ಟಾಮ್ ಇಬ್ರು ಒಂದು ಊರಿಗೆ ಬರ್ತಾರೆ. ಅವಾಗ ಗ್ರೇಗರಿ ಟಾಮ್ಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಇದ್ರಲ್ಲಿ ನಿನ್ನ ಬೋರ್ಡ್ಸ್ ಗಳನ್ನ ರೆಡಿ ಮಾಡಿಸ್ಕೊ ಅಂತ ಹೇಳಿ ಅವನು ಡ್ರಿಂಕ್ಸ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅದೇ ಸಮಯದಲ್ಲಿ ಆ ಊರಿನ ಜನ ಒಂದು ಹುಡುಗಿನ ಮಾಟಗಾತಿ ಅಂತ ಹೇಳಿ ಅವಳನ್ನ ಸಾಯಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಳನ್ನ ನೋಡಿ ಟಾಮ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಅವಳು ಕೂಡ ಅವನ ಕನಸಿನಲ್ಲಿ ಅವಾಗ ಬರ್ತಾ ಇರ್ತಾಳೆ. ಹಾಗಾಗಿ ಅವನು ಆ ಊರಿನ ಜನಗಳ ಹತ್ರ ಹೋಗಿ ಎಲ್ರು ಸ್ವಲ್ಪ ತಡೀರಿ, ಇವಳೇನಾದ್ರೂ ಮಾಟಗಾತಿ ಆಗಿದ್ರೆ ಇವಳನ್ನ ನಾನ್ ನೋಡ್ಕೊಳ್ತೀನಿ, ನಾನು ಮಾಸ್ಟರ್ ಗ್ರೇಗರಿಗೆ ಶಿಷ್ಯ ಆಗ್ಬೇಕು ಅಂತ ಹೇಳ್ತಾನೆ. ಅದ್ರಿಂದ ಎಲ್ರು ಆ ಹುಡುಗಿನ ಟಾಮಿಗೆ ಒಪ್ಪಿಸ್ತಾರೆ. ಅವಾಗ ಟಾಮ್ ಅವಳನ್ನ ಮರೆಗೆ ಕರ್ಕೊಂಡು ಹೋಗಿ ಅವಳ ಕೈ ಕಟ್ಟಿರುವಂತಹ ಹಗ್ಗನ ಕಟ್ ಮಾಡಿ ಅವಳನ್ನ ರಿಲೀಸ್ ಮಾಡ್ತಾನೆ. ಅವಾಗ ಆ ಹುಡುಗಿ ನಿನ್ನ ಹೆಸರೇನು ಅಂತ ಕೇಳ್ತಾಳೆ. ಅದಕ್ಕೆ ಟಾಮ್ ನನ್ನ ಹೆಸರು ಟಾಮ್ ಅಂತ, ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ನಾನ್ ನಿನ್ಗೆ ನನ್ನ ಹೆಸರನ್ನ ನೆಕ್ಸ್ಟ್ ಟೈಮ್ ಸಿಕ್ತಾಗ ಹೇಳ್ತೀನಿ, ನೀನ್ ನನ್ಗೆ ಮತ್ತೆ ಸಿಕ್ತೀಯ ಅಂತ ಹೇಳಿ ಅವಳು ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ. ಅವಳು ಎಲ್ಲೋದ್ಲು ಅನ್ನೋದು ಟಾಮ್ಗೆ ಸ್ವಲ್ಪನೂ ಗೊತ್ತಾಗೋದಿಲ್ಲ. ನಂತರ ಆ ಹುಡ್ಗಿ ಅವತ್ ರಾತ್ರಿ ಮ್ಯಾಲ್ಕಿನ್ ಇರುವಂತಹ ಅರಮನೆ ಹತ್ರ ಬಂದು ಅಲ್ಲಾಗಿರುವಂತಹ ಬದಲಾವಣೆನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾಳೆ. ಹಾಗೆ ಅವಳು ಬೋನಿನ ನೋಡಿ ಮಾಮ್ ನೀನು ಇಷ್ಟೊಂದು ಹೇಗ್ ಬದಲಾದೆ ಅಂತ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮ್ಯಾಲ್ಕಿನ್ ಬಂದು ಇವಳೇನ ನಿನ್ ಮಗಳು ತುಂಬಾನೇ ಸುಂದರವಾಗಿದ್ದಾಳೆ, ಇವಳ ತಂದೆ ಒಬ್ಬ ಸಾಧಾರಣ ಮನುಷ್ಯ ಅಲ್ವಾ ಅಂತ ಕೇಳ್ತಿರ್ತಾಳೆ. ಅವಾಗ ನಮಗ್ ಗೊತ್ತಾಗುತ್ತೆ ಆ ಹುಡ್ಗಿ ಬೇರೆ ಯಾರು ಅಲ್ಲ, ಬೋನಿ ಮಗಳು ಅಂತ, ಅವಳ ಹೆಸರು ಇಲ್ಲಿವೆರಡ್ ಅಂತ. ಹಾಗೆ ಮ್ಯಾಲ್ಕಿನ್ ಅವರಿಗೆ ಚಂದ್ರಗ್ರಹಣ ಮುಗಿದ್ಮೇಲೆ ನಮ್ಮ ಶಕ್ತಿ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಅಷ್ಟರಲ್ಲಿ ನಾವು ನಮ್ಮ ಸ್ನೇಹಿತರನ್ನೆಲ್ಲ ಇಲ್ಲಿ ಕರೆಸ್ಕೊಳ್ಬೇಕು ಅಂತ ಹೇಳಿ ಆ ಸುತ್ತ ಇರುವಂತಹ ಮಾಂತ್ರಿಕರಿಗೆ ಸ್ನೇಹಿತರೆ ನಿಮ್ಗೆ ಈ ಪೆಂಡಲ್ ಮೌಂಟನ್ ಸ್ವಾಗತ ಮಾಡುತ್ತೆ, ನಿಮ್ಮ ರಾಣಿ ಹಿಂತಿರುಗಿ ಬಂದಾಗಿದೆ ಅಂತ ಹೇಳ್ತಿರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಗ್ರೇಗರಿ ಮತ್ತೆ ಟಾಮ್ ಇಬ್ರು ಒಂದು ಕಾಡ್ ಒಳಗಡೆ ಬರ್ತಿರ್ತಾರೆ. ಆ ಕಾಡಲ್ಲಿ ಪ್ರೇತಾತ್ಮಗಳು ತುಂಬಾನೇ ಇರ್ತವೆ. ಅವುಗಳನ್ನ ನೋಡಿ ಟಾಮ್ ಗ್ರೇಗರಿಗೆ ಇದೆಂತ ಕಾಡು ಅಂತ ಕೇಳ್ತಾನೆ. ಅದಕ್ಕೆ ಅವರು ಇವುಗಳು ಕೇವಲ ಒಂದು ರೂಪ ಅಷ್ಟೇ, 6ನೇ ಹಂತದ ಕ್ರಿಯೇಚರ್ಗಳು. ಈ ಕಾಡ್ ತುಂಬಾ ಈ ಆತ್ಮಗಳೇ ತುಂಬಿಕೊಂಡಿದಾವೆ, ಅವುಗಳನ್ನ ನೀನು ಡಿಸ್ಟರ್ಬ್ ಮಾಡ್ಬೇಡ, ಅವುಗಳನ್ನ ಅವುಗಳ ಪಾಡಿಗೆ ಬಿಡು ಅಂತ ಹೇಳ್ತಿರ್ತಾರೆ. ಆ ಮಾತನ್ನ ಕೇಳಿ ಟಾಮ್ ಅವರಿಗೆ ನೀವು ಇಷ್ಟೆಲ್ಲ ಬ್ಲಾಕ್ ಮ್ಯಾಜಿಕ್ ನ ಕಲ್ತು ಏನ್ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಗ್ರೇಗರಿ ನಾನು ಆತ್ಮಗಳ ವಿರುದ್ಧ ಹೋರಾಡ್ತೀನಿ, ಕೆಲವು ಮಾಟಗಾತಿಯರು ಜನಗಳಿಗೆ ತುಂಬಾನೇ ತೊಂದರೆ ಕೊಡ್ತಾ ಇರ್ತಾರೆ, ಅಂತವ್ರನ್ನ ನಾನು ಬಂಧಿಸ್ತೀನಿ ಅಂತ ಹೇಳ್ತಿರ್ತಾರೆ. ಅವಾಗ ಟಾಮ್ ಅವ್ರಿಗೆ ಅದರಿಂದನೇ ನೀವು ನಿಮ್ಮ ಹಳೆ ಶಿಷ್ಯನ ಬಲಿ ಕೊಟ್ರ ಅಂತ ಕೇಳ್ತಾನೆ. ಅದಕ್ಕೆ ಗ್ರೇಗರಿ ಅವನನ್ನ ಸಾಯಿಸಿದ್ದು ನಾನಲ್ಲ, ರಾಣಿ ಮ್ಯಾಲ್ಕಿನ್, ಅವಳಿನ್ನೂ ಬದುಕಿದಾಳೆ, ನಾವಿವಾಗ ಅವಳಿರುವಂತಹ ಪೆಂಡಲ್ ಮೌಂಟನ್ ಹತ್ರ ಹೋಗಿ ಅವಳನ್ನ ಸಾಯಿಸ್ಬೇಕು, ಅವಳು ಅಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ಅಂತ ಹೇಳ್ತಿರ್ತಾರೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಅವ್ರಗಳ ಜೊತೆ ಒಂದು ಕ್ರಿಯೇಚರ್ ಸೇರ್ಕೊಳ್ಳುತ್ತೆ, ಅದ್ರ ಹೆಸರು ಟಸ್ಕ್ ಅಂತ. ಅದು ಕೂಡ ಗ್ರೇಗರಿಗೆ ಒಂದ್ ರೀತಿ ಶಿಷ್ಯ ಆಗ್ಬೇಕು. ಆ ಕ್ರಿಯೇಚರ್ ಅವ್ರಗಳಿಗೆ ಒಂದು ಕುದುರೆ ಗಾಡಿನ ತಗೊಂಡ್ ಬಂದಿರುತ್ತೆ. ಅದರ ಸಹಾಯದಿಂದ ಅವ್ರುಗಳು ಗ್ರೇಗರಿ ಮನೆ ಹತ್ರ ಬರ್ತಾರೆ. ಆ ಮನೆ ತುಂಬಾನೇ ವಿಭಿನ್ನವಾಗಿರುತ್ತೆ. ಅಲ್ಲಿಗೆ ಗ್ರೇಗರಿ ಟಾಮ್ ನ ಯಾಕೆ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ಪೆಂಡಲ್ ಮೌಂಟನ್ ಹತ್ರ ಹೋಗೋಕ್ಕಿಂತ ಮುಂಚೆ ಅವನಿಗೆ ಸ್ವಲ್ಪ ಟ್ರೈನಿಂಗ್ ಕೊಡೋದಕ್ಕೆ ಅಂತ. ಆ ಸಮಯದಲ್ಲಿ ಗ್ರೇಗರಿ ಟಾಮ್ಗೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಮಾಟಗಾತಿಯರೆಲ್ಲ ಸೇರ್ಕೊಂಡು ಮನುಷ್ಯರಿಗೆ ತೊಂದರೆ ಕೊಡೋದಕ್ಕೆ ನೋಡ್ತಾ ಇರ್ತಾರೆ. ಅವ್ರುಗಳು ಆ ರೀತಿ ಮಾಡೋಷ್ಟರಲ್ಲಿ ನಾವು ಅವ್ರುಗಳನ್ನ ಸಾಯಿಸ್ಬೇಕು, ನಾಳೆನೆ ನಾವು ಪೆಂಡಲ್ ಮೌಂಟನ್ ಕಡೆ ಹೋಗ್ಬೇಕು, ನೀನ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ಟಾಮ್ ಒಂದು ರೂಮ್ ನಲ್ಲಿ ರೆಸ್ಟ್ ಮಾಡ್ತಿರ್ತಾನೆ. ಅವಾಗ ಅವನಿಗೆ ಒಂದು ವಿಚಿತ್ರವಾದಂತ ಶಬ್ದ ಕೇಳಿಸುತ್ತೆ. ಯಾರೋ ಅವನಿಗೆ ನನ್ನನ್ನ ಕಾಪಾಡಿ ನನ್ಗೆ ಸಹಾಯ ಮಾಡಿ ಅಂತ ಕೇಳ್ತಿರ್ತಾರೆ. ಅದರಿಂದ ಟಾಮ್ ಮೇಲ್ಗಡೆ ಎದ್ದು ಶಬ್ದ ಯಾವ ಕಡೆ ಬರ್ತಿರುತ್ತೋ ಆ ಕಡೆ ಹೋಗ್ತಿರ್ತಾನೆ. ಅವಾಗ ಅವನಿಗೆ ಒಂದು ರೂಮ್ ಒಳಗಡೆ ಒಂದು ಸ್ಟ್ಯಾಚು ಕಾಣುತ್ತೆ. ಆ ಸ್ಟ್ಯಾಚು ಇಂದನೆ ಆ ರೀತಿ ಶಬ್ದ ಬರ್ತಿರುತ್ತೆ. ಹಾಗಾಗಿ ಟಾಮ್ ಆ ಸ್ಟ್ಯಾಚು ಹತ್ರ ಹೋಗಿ ಅದರ ಮಾಸ್ಕ್ ನ ಮೇಲ್ಗಡೆ ತೆಗಿತಾನೆ. ಅದ್ರೊಳಗಡೆ ಒಂದು ಸ್ಕೆಲಿಟನ್ ಇರುತ್ತೆ. ಹಾಗಾಗಿ ಟಾಮ್ ಅಲ್ಲಿಂದ ವಾಪಸ್ ಹೋಗ್ತಾ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಆ ಸ್ಕೆಲಿಟನ್ ಗೆ ಜೀವ ಬಂದು ಅದು ಟಾಮ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಅದರಿಂದ ಟಾಮ್ ಹೇಗೋ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾನೆ. ಆದ್ರೂ ಅದು ಅವನನ್ನ ಬಿಡ್ತಾ ಇರೋದಿಲ್ಲ. ಅದು ಅವನ ಹಿಂದೆನೆ ಹೋಗಿ ಅವನನ್ನ ಸಾಯಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರುತ್ತೆ. ಕೊನೆಗೂ ಅದು ಟಾಮ್ ನ ಇಟ್ಕೊಂಡು ಅವನಿಗೆ ಸರಿ
ಸರಿಯಾಗಿ ಹೊಡೆದು ಇನ್ನೇನದು ಅವನನ್ನ ಸಾಯಿಸ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಗ್ರೇಗರಿ ಬಂದು ಆ ಸ್ಕೆಲಿಟನ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಕೆಲವೇ ನಿಮಿಷಗಳಲ್ಲಿ ಆ ಸ್ಕೆಲಿಟನ್ಗೆ ಹೊಡೆದು ಅದನ್ನ ಡಿಸ್ಟ್ರಾಯ್ ಮಾಡ್ಬಿಡ್ತಾನೆ. ನಂತರ ಅವರು ಟಾಮ್ಗೆ ನಿನ್ಗೆ ರೂಮ್ ನಲ್ಲಿ ರೆಸ್ಟ್ ಮಾಡೋದಕ್ ಮಾತ್ರ ಹೇಳಿದ್ದೆ, ಇದು ನಿನ್ನ ಮೊದಲನೇ ಪರೀಕ್ಷೆ, ಇದ್ರಲ್ಲಿ ನೀನು ವಿಫಲ ಆದೆ ಅಂತ ಹೇಳ್ತಿರ್ತಾರೆ. ಹಾಗೆ ಅವರು ಎರಡನೇದಾಗಿ ಟಾಮ್ಗೆ ಒಂದು ಕತ್ತಿನ ಕೊಟ್ಟು ಎಲ್ಲಾ ರೀತಿಯ ಆಯುಧಗಳನ್ನ ಹೇಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊ ಅಂತ ಹೇಳಿ ಅವನ್ ಜೊತೆ ಕತ್ತಿ ವರ್ಷೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿನ್ಗೆ ಸಾಮಾನ್ಯ ಮನುಷ್ಯರಿಗಿಂತ 7 ಪಟ್ಟು ಜಾಸ್ತಿ ಶಕ್ತಿ ಇರ್ಬೇಕು, ಆದ್ರೆ ನೀನು ಯಾವ್ದಕ್ಕೂ ಪ್ರಯೋಜನ ಬರೋದಿಲ್ಲ ಅಂತ ಅನ್ಸುತ್ತೆ, ನಮ್ಮ ಹತ್ರ ಜಾಸ್ತಿ ಟೈಮ್ ಬೇರೆ ಇಲ್ಲ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಆ ಮಾತನ್ನ ಕೇಳಿ ಟಾಮ್ ಗ್ರೇಗರಿಗೆ ನನ್ಗೆ ಯುದ್ಧ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಅದನ್ನ ನೀವು ನನಗೆ ಸರಿಯಾಗಿ ಹೇಳ್ಕೊಡಿ ಅಂತ ಕೇಳ್ತಾನೆ. ಅವಾಗ ಗ್ರೇಗರಿ ಟಾಮ್ಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಮ್ಯಾಲ್ಕಿನ್ಗೆ ತುಂಬಾ ಜನ ಬ್ಲಾಕ್ ಮ್ಯಾಜಿಕ್ ಗೊತ್ತಿರೋರು ಸಪೋರ್ಟ್ ಇದಾರೆ. ಇವನ್ ಹೆಸರು ರಾಡೋ ಅಂತ, ಇವನ ಹತ್ರ ಒಂದು ದೊಡ್ಡ ಸೈನ್ಯನೇ ಇದೆ. ಇವನು ಮ್ಯಾಲ್ಕಿನ್ಗೆ ಬ್ರದರ್ ಆಗ್ಬೇಕು. ಇವಳ ಹೆಸರು ಸ್ಯಾರ್ಕಿನ್ ಅಂತ, ಹಾಗೆ ಇವನ ಹೆಸರು ವಿರಹದ್ರ ಅಂತ. ಇವ್ರುಗಳೆಲ್ಲ ಮ್ಯಾಲ್ಕಿನ್ಗೆ ಸ್ನೇಹಿತರಾಗ್ಬೇಕು. ಇವ್ರುಗಳೆಲ್ಲ ಮ್ಯಾಲ್ಕಿನ್ಗೆ ಸಪೋರ್ಟ್ ಮಾಡೋದ್ರಿಂದನೇ ಅವಳು ತುಂಬಾನೇ ಶಕ್ತಿಶಾಲಿ ಅಂತ ಹೇಳಿ ಅವನಿಗೆ ಕೆಲವು ಮಂತ್ರಶಕ್ತಿ ಇರುವಂತಹ ವಸ್ತುಗಳನ್ನ ಕೊಟ್ಟು ಅವುಗಳನ್ನ ಹೇಗ್ ಯೂಸ್ ಮಾಡ್ಬೇಕು, ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ರಾಡು ಅವನ ಸೈನಿಕರನ್ನ ಕರ್ಕೊಂಡು ಮ್ಯಾಲ್ಕಿನ್ ಇರುವಂತಹ ಜಾಗಕ್ಕೆ ಬರ್ತಾನೆ. ಅವನನ್ನ ನೋಡಿ ಮ್ಯಾಲ್ಕಿನ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಆ ಸಮಯದಲ್ಲಿ ಅವಳು ರಾಡು ಸೈನಿಕರನ್ನ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಒಬ್ಬ ಸೈನಿಕ ಮಿಸ್ ಆಗಿ ಅವಳನ್ನ ನೋಡ್ಬಿಡ್ತಾನೆ. ಅದರಿಂದ ಮ್ಯಾಲ್ಕಿನ್ಗೆ ತುಂಬಾ ಕೋಪ ಬಂದು ಅವಳು ಅವನನ್ನ ಸಾಯಿಸ್ಬಿಡ್ತಾಳೆ. ಅದನ್ನ ನೋಡಿ ಎಲ್ಲಿ ಅವಳ ತಾಯಿ ಹತ್ರ ಬಂದು ಮಾಮ್ ಮ್ಯಾಲ್ಕಿನ್ ತುಂಬಾ ಡೇಂಜರ್ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವಳ ತಾಯಿ ಅವಳು ನನ್ನ ಅಕ್ಕ, ಅವಳು ನನ್ನ ಗುಣಪಡಿಸಿದಳೆ, ಸೂರ್ಯಗ್ರಹಣ ಪೂರ್ತಿ ಆಗೋಷ್ಟರಲ್ಲಿ ಅವಳು ಈ ಜಗತ್ತನ್ನ ಆಳ್ತಾಳೆ, ನಾವು ಅವಳ ಜೊತೆ ಯಾವಾಗ್ಲೂ ಇರ್ಬೇಕು, ಮತ್ತೆ ಅವಳಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಎಲ್ರು ಒಂದ್ ಕಡೆ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಅವ್ರ ಪಕ್ಕನೆ ಇರುವಂತಹ ಒಂದು ನದಿಲಿ ಎಲ್ಲಿ ಸ್ನಾನ ಮಾಡ್ತಿರ್ತಾಳೆ. ಅದನ್ನ ಟಾಮ್ ನೋಡಿ ಅವನು ಅವಳನ್ನ ಮಾತಾಡ್ಸೋದಕ್ಕೆ ಅಂತ ಬರ್ತಾನೆ. ಅವಾಗ ಎಲ್ಲಿ ಟಾಮ್ ಹತ್ರ ಬಂದು ಅವಳೊಬ್ಳು ಮಾಟಗಾತಿ ಮಗಳು ಅನ್ನೋ ವಿಷಯನ ಟಾಮಿಗ್ ತಿಳಿಸ್ತಾಳೆ. ಹಾಗೆ ಅವಳು ಟಾಮ್ ಹತ್ರ ಅವ್ರುಗಳು ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ನೀವು ಆ ಗ್ರೇಗರಿ ಜೊತೆ ಯಾಕೆ ಸೇರ್ಕೊಂಡಿದ್ದೀರಾ, ಅವನು ನಿಮ್ಗಳನ್ನ ಒಳ್ಳೆ ರೀತಿಲಿ ಬಳಸ್ಕೊಳ್ಳೋದಿಲ್ಲ, ಹಾಗೆ ಅವನು ಮಾಟಗಾತಿಯರನ್ನ ದ್ವೇಷ ಮಾಡ್ತಾನೆ ಅಂತ ಹೇಳ್ತಿರ್ತಾಳೆ. ಸ್ನೇಹಿತರೆ ಎಲ್ಲಿಗೆ ಟಾಮ್ ಮೇಲೆ ಪ್ರೀತಿ ಆಗ್ಬಿಟ್ಟಿರುತ್ತೆ. ಅದನ್ನ ಅವಳು ಟಾಮಿಗೆ ಹೇಳೋಷ್ಟರಲ್ಲಿ ಅಲ್ಲಿ ಟಾಸ್ಕ್ ಇರೋದನ್ನ ನೋಡಿ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅವ್ರುಗಳಿರುವಂತಹ ಜಾಗಕ್ಕೆ ಕೆಲವು ಸೈನಿಕರು ಬಂದು ಗ್ರೇಗರಿ ಅಂದ್ರೆ ನೀವೇನಾ, ನಿಮ್ಮನ್ನ ಬೋಗಟ್ ವೆಲ್ಲೆಟ್ ಸಿಟಿಗೆ ಕರ್ಕೊಂಡ್ ಬರೋದಕ್ಕೆ ಆದೇಶ ನೀಡಿದರೆ, ಇವಾಗ್ಲೇ ನೀವು ನಮ್ ಜೊತೆ ಬರ್ಬೇಕು ಅಂತ ಹೇಳಿ ಅವರು ಟಾಮ್ ಮತ್ತೆ ಗ್ರೇಗರಿನ ಅವ್ರಗಳ ಜೊತೆ ಕರ್ಕೊಂಡು ಹೋಗ್ತಾರೆ. ವೆಲ್ಲೆಟ್ ಸಿಟಿ ತುಂಬಾನೇ ಸುಂದರವಾಗಿರುತ್ತೆ. ಬೋಗೋಟ್ ಅಲ್ಲಿಗೆ ಅವರನ್ನ ಯಾಕೆ ಬರೋದು ಕೇಳಿದಾನೆ ಅಂದ್ರೆ ಅವ್ರಗಳ ಸಿಟಿ ಒಳಗಡೆ ಒಂದು ದೈತ್ಯಾಕಾರದ ಕರಡಿ ಬಂದು ತುಂಬಾ ಜನಗಳನ್ನ ಸಾಯಿಸ್ಬಿಟ್ಟಿರುತ್ತೆ. ಅದನ್ನ ಅವ್ರಗಳು ಬಂಧಿಸಿ ಅದನ್ನ ನಾಶ ಮಾಡೋದಕ್ಕೆ ಅಂತ ಗ್ರೇಗರಿನ ಅಲ್ಲಿ ಕರೆಸಿರ್ತಾರೆ. ಆ ಕರಡಿನ ಗ್ರೇಗರಿ ನೋಡಿ ಕೂಡ್ಲೆ ಅದು ಬೇರೆ ಯಾರು ಅಲ್ಲ, ಬ್ಲಾಕ್ ಮ್ಯಾಜಿಕ್ ಗೊತ್ತಿರುವಂತಹ ಉರಾಗ್ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆದ್ರಿಂದ ಅವನು ಎಲ್ಲರನ್ನೂ ಅಲ್ಲಿಂದ ಹೊರಗಡೆ ಕಳ್ಸಿ ಆ ಕರಡಿ ಹತ್ರ ಹೋಗ್ತಿರ್ತಾನೆ. ಆ ಕರಡಿ ಕೂಡ ಗ್ರೇಗರಿನ ನೋಡಿ ತುಂಬಾ ಕೋಪದಿಂದ ಬಂಧನದಿಂದ ಹೊರಗಡೆ ಬಂದು ಅವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಿರುತ್ತೆ. ಅದನ್ನ ಗ್ರೇಗರಿ ನೋಡಿ ಅವನ ಹತ್ರ ಇರುವಂತಹ ಬ್ಲಾಕ್ ಮ್ಯಾಜಿಕ್ ಭಸ್ಮನ ಆ ಕರಡಿ ಮೇಲೆ ಎಸಿತಾನೆ. ಅವಾಗ ಆ ಕರಡಿ ಮನುಷ್ಯನ್ ರೂಪಕ್ಕೆ ಕನ್ವರ್ಟ್ ಆಗ್ಬಿಡುತ್ತೆ. ನಂತರ ಅವರಿಬ್ರು ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ತುಂಬಾನೇ ಸ್ಟ್ರಾಂಗ್ ಇರೋದ್ರಿಂದ ಯಾರು ಸೋಲ್ತಾನೆ ಇರೋದಿಲ್ಲ. ಅವಾಗ ಟಾಮ್ ಕೂಡ ಗ್ರೇಗರಿ ಜೊತೆ ಸೇರಿ ಉರಾಗ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವರಿಬ್ರು ಹೇಗೋ ಮಾಡಿ ಉರಾಗ್ನ ಚೈನಿಂದ ಬಂದ್ಸಿ ಅವನ್ ಮೇಲೆ ಬ್ಲಾಕ್ ಆಯಿಲ್ ನ ಸ್ಪ್ರೆಡ್ ಮಾಡಿ ಅವನ್ನ ಸುಟ್ಬಿಡು ಅಂತ ಗ್ರೇಗರಿ ಟಾಮ್ಗೆ ಹೇಳ್ತಾನೆ. ಆದ್ರೆ ಅವನ್ ಕೈಲಿ ಆಗೋದಿಲ್ಲ. ಅದರಿಂದ ಅವನು ಈ ಕೆಲ್ಸ ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ಅವನ್ ಕೈಲಿದ್ದಂತಹ ಪಣ್ಣ ಗ್ರೇಗರಿ ಕೈಗೆ ಕೊಡ್ತಾನೆ. ಹಾಗಾಗಿ ಗ್ರೇಗರಿನೇ ಬೆಂಕಿ ಹಚ್ಚಿ ಉರಾಗ್ನ ಸಾಯಿಸ್ಬಿಡ್ತಾನೆ. ಅದನ್ನ ನೋಡಿ ಟಾಮ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅವನು ಆ ರೀತಿ ಮಾಡಿದ್ ನೋಡಿ ಗ್ರೇಗರಿಗೆ ಟಾಮ್ ಮೇಲೆ ತುಂಬಾ ಕೋಪ ಬಂದು ನಿನ್ಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೆಲ್ಲ ವೇಸ್ಟ್ ಆಯ್ತು, ನೀನು ಯಾವ್ದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿ ಟಾಮ್ ನ ಅಲ್ಲೇ ಬಿಟ್ಟು ಹೋಗ್ತಾನೆ. ಅದನ್ನೆಲ್ಲ ಎಲ್ಲಿ ಮರೇಲ್ ನಿಂತ್ಕೊಂಡೆ ಅಬ್ಸರ್ವ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗಾಗ್ಲೇ ಚಂದ್ರಗ್ರಹಣ ಅರ್ಧದಷ್ಟು ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಎಲ್ರು ಬಂದು ಮ್ಯಾಲ್ಕಿನ್ ಹತ್ರ ಸೇರ್ಕೊಳ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಟಾಮ್ ಒಂದು ಜಾಗದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಎಲ್ಲಿ ಬಂದು ನಿನ್ ಗುರು ಎಲ್ಲಿ, ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಟಾಮ್ ನಾನು ಅವ್ರ ತರ ಆಗೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಎಲ್ಲಿ ನೀನ್ ಅವ್ರ ಜೊತೆ ಹೋಗದೆ ಇರೋದೇ ಒಳ್ಳೇದು ಅಂತ ಹೇಳಿ ನಿನ್ ಗುರು ಕೂಡ ಒಂದು ಕಾಲದಲ್ಲಿ ಒಬ್ಳು ಮಾಟಗಾತಿನ ಪ್ರೀತಿ ಮಾಡ್ತಾ ಇದ್ರು, ಅದು ನಿನಗ್ ಗೊತ್ತಿದ್ಯಾ ಅಂತ ಕೇಳ್ತಾಳೆ. ಆ ಮಾತನ್ನ ಕೇಳಿ ಅವನು ತುಂಬಾ ಆಶ್ಚರ್ಯದಿಂದ ನನಗೂ ಒಬ್ಳು ಮಾಟಗಾತಿ ಮೇಲೆ ಪ್ರೀತಿ ಆಗಿದೆ ಅಂತ ಎಲ್ಲಿನ ಇಟ್ಕೊಂಡು ಕಿಸ್ ಮಾಡ್ಬಿಡ್ತಾನೆ. ನಂತರ ಅವರಿಬ್ರು ಸ್ವಲ್ಪ ಸಮಯ ಒಂದು ಜಾಗದಲ್ಲಿ ಏಕಾಂತದಲ್ಲಿ ಇರ್ತಾರೆ. ಅವಾಗ ಟಾಮ್ ಎಲ್ಲಿಗೆ ನಾವಿಬ್ರು ಇಲ್ಲಿಂದ ದೂರ ಹೋಗಿ ಸುಖವಾಗಿ ಜೀವನ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲಿ ಅದು ನನ್ಗೂ ತುಂಬಾ ಇಷ್ಟ, ಆದ್ರೆ ಆ ಜಾಗ ಎಲ್ಲೂ ಇಲ್ಲ ಅಂತ ಹೇಳ್ತಿರ್ತಾರೆ. ಆ ಸಮಯದಲ್ಲಿ ಟಾಮ್ಗೆ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದು ಅವನ್ ಕನ್ಸ್ನಲ್ಲಿ ಬಂದ್ಬಿಡುತ್ತೆ. ಮ್ಯಾಲ್ಕಿನ್ ಅವಳ ಶಕ್ತಿನ
ಯೂಸ್ ಮಾಡಿ ಗ್ರೇಗರಿನ ಸಾಯಿಸಿ ಇಡೀ ಭೂಮಿನೆಲ್ಲ ನಾಶ ಮಾಡ್ತಿರ್ತಾಳೆ. ಅದನ್ನ ನೋಡಿ ಟಾಮ್, ನಾನು ಇವಾಗ್ಲೇ ಗ್ರೇಗರಿ ಹತ್ರ ಹೋಗ್ಬೇಕು, ಆದ್ರೆ ಯಾವುದೇ ಕಾರಣಕ್ಕೂ ನಾನ್ ನಿನ್ ಕೈ ಬಿಡೋದಿಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೊರಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಟಾಮ್ ಗ್ರೇಗರಿನ ಹುಡ್ಕೊಂಡು ಅವನಿರುವಂತಹ ಜಾಗಕ್ಕೆ ಬರ್ತಾನೆ. ಅವನನ್ನ ನೋಡಿ ಗ್ರೇಗರಿ, ನಾನು ಚಿಕ್ಕವನಿದ್ದಾಗ ನಿಂತರ ಯಾರ್ ಮಾತನ್ನು ಕೇಳ್ತಾ ಇರ್ಲಿಲ್ಲ. ಅವಾಗ ನನ್ಗೂ ಕೂಡ ಒಬ್ಳು ಮಾಟಗಾತಿ ಜೊತೆ ಪ್ರೀತಿ ಆಗಿತ್ತು. ಅದು ಬೇರೆ ಯಾರು ಅಲ್ಲ, ಮ್ಯಾಲ್ಕಿನ್. ಅವಳು ಮೊದ್ಲು ಇಷ್ಟೊಂದು ಕೆಟ್ಟವಳಾಗಿರ್ಲಿಲ್ಲ. ಭಯ ಮತ್ತೆ ದ್ವೇಷ ಅವಳನ್ನ ಈ ರೀತಿ ಮಾಡಿದೆ. ಕಾಲ ಕಳೀತಾ ನನ್ನಿಂದ ಅವಳು ದೂರ ಆದ್ಲು. ಆದ್ರೆ ಅವಳಿಗೆ ನಾನು ಬೇರೆ ಮದ್ವೆ ಆಗಿದ್ದೀನಿ ಅಂತ ಗೊತ್ತಾದಾಗ ಅವಳು ನನ್ನ ಹೆಂಡತಿನ ಸಾಯಿಸ್ಬಿಟ್ಲು. ಅದರಿಂದ ನಾನು ಅವಳನ್ನ ಮತ್ತೆ ಹಿಡ್ದೆ. ಅವಾಗ ನಾನು ಅವಳನ್ನ ಸಾಯಿಸಬಹುದಿತ್ತು, ಆದ್ರೆ ನಾನಾಗ್ ಮಾಡ್ಲಿಲ್ಲ. ಅವಳನ್ನ ಒಂದು ಪಂಜರದಲ್ಲಿ ಬಂದ್ಸಿ ಅದನ್ನ ನೆಲದಲ್ಲಿ ಊತಾಕ್ತೆ. ಅವಳು ಸಾಯೋವರೆಗೂ ಅಲ್ಲೇ ಇರ್ತಾಳೆ ಅಂತ ಅನ್ಕೊಂಡೆ, ಆದ್ರೆ ಅದು ತಪ್ಪು. ಅವಳು ಇವಾಗ ಹೊರ್ಗಡೆ ಬಂದಿದ್ದಾಳೆ. ಅವಳಿಗೆ ನನ್ ಮೇಲ್ ಮಾತ್ರ ದ್ವೇಷ ಇಲ್ಲ, ಈ ಇಡೀ ಜಗತ್ತನ್ನ ಆಳ್ಬೇಕು ಅನ್ನೋ ದುರಾಸೆಲಿದ್ದಾಳೆ. ಅದರಿಂದನೇ ನಾನು ನಿನ್ನ ಹತ್ರ ಅಷ್ಟೊಂದು ಕಟ್ಟುನಿಟ್ಟಾಗಿ ನಡ್ಕೊಳ್ಬೇಕಾಯ್ತು. ನಮ್ಮಿಂದ ಯಾರಿಗೂ ಏನು ಆಗ್ಬಾರ್ದು. ಇನ್ಮೇಲೆ ನಿನ್ಗೆ ಮಾಟಗಾತಿಯರು ಎಲ್ಲೇ ಸಿಕ್ಕಿದ್ರು ಕೂಡ ನೀನು ಅವರನ್ನ ಸಾಯಿಸ್ಬೇಕು ಅಂತ ಹೇಳ್ತಾರೆ. ಗ್ರೇಗರಿ ಮತ್ತೆ ಟಾಮ್ ಇಬ್ರು ಪೆಂಡಲ್ ಮೌಂಟನ್ ಕಡೆ ಬರ್ತಿರೋದು ಮ್ಯಾಲ್ಕಿನಿಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಅವಳು ಬೋನಿಗೆ, ನೀನು ಏನ್ ಮಾಡ್ತೀಯೋ ಬಿಡ್ತೀಯೋ ನನಗ್ ಗೊತ್ತಿಲ್ಲ, ನನಗೆ ಆ ಗ್ರೇಗರಿ ಜೀವಂತವಾಗ್ಬೇಕು ಅಂತ ಹೇಳ್ತಾಳೆ. ಹಾಗಾಗಿ ನೆಕ್ಸ್ಟ್ ಡೇ ಬೋನಿ ಬ್ಯಾಗರ್ಟ್ ಅನ್ನೋ ಒಂದು ಪ್ರಾಣಿನ ಗ್ರೇಗರಿ ಇರುವಂತಹ ಜಾಗಕ್ಕೆ ಕಳಿಸ್ತಾಳೆ. ಆ ಪ್ರಾಣಿ ಗ್ರೇಗರಿನ ಬಂಧಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರುತ್ತೆ. ಆದ್ರೆ ಅವ್ರುಗಳು ಆ ಪ್ರಾಣಿ ಕೈಗೆ ಸಿಗ್ತಾ ಇರೋದಿಲ್ಲ. ಹೇಗೋ ಮಾಡಿ ಅವ್ರುಗಳು ಒಂದು ಕೇವ್ ಒಳಗಡೆ ಹೋಗ್ಬಿಡ್ತಾರೆ. ಆದ್ರೆ ಆ ಕೇವ್ ಒಂದು ನದಿ ಹತ್ರ ಎಂಡ್ ಆಗಿರುತ್ತೆ. ಆ ನದಿ ತುಂಬಾನೇ ಡೀಪ್ ಆಗಿರುತ್ತೆ. ಅದರಿಂದ ಅವರಿಬ್ರು ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅವರನ್ನ ಹಿಡಿಯೋದಕ್ಕೆ ಬೋಗೋಟ್ ಪ್ರಾಣಿ ಕೂಡ ತುಂಬಾನೇ ಪ್ರಯತ್ನ ಪಡ್ತಿರುತ್ತೆ. ಹಾಗಾಗಿ ಅವ್ರಗಳಿಗೆ ಬೇರೆ ದಾರಿ ಇಲ್ದೆ ಅವ್ರುಗಳು ಅವ್ರ ಮುಂದೆ ಇದ್ದಂತಹ ನದಿ ಒಳಗಡೆ ಹಾರ್ತಾರೆ. ಆ ನದಿಲಿ ಒಬ್ರು ದೋಣಿಲಿ ಹೋಗ್ತಾ ಇರ್ತಾರೆ. ಅವ್ರ ಸಹಾಯನ ತಗೊಂಡು ಅವರಿಬ್ರು ಆ ದೋಣಿ ಮೇಲ್ ಬರ್ತಾರೆ. ಅವಾಗ ಅವ್ರುಗಳು ಆ ಪ್ರಾಣಿಗೆ ನೀರ್ ಕಂಡ್ರೆ ಭಯ ಇರ್ಬೋದು, ಅದರಿಂದ ಅದು ನಮ್ಮ ಹತ್ರ ಬರೋದಿಲ್ಲ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆದ್ರೆ ಆ ಪ್ರಾಣಿ ಸ್ವಲ್ಪನೂ ಭಯ ಪಡ್ದೆ ಅದು ಕೂಡ ನೀರೊಳಗಡೆ ಬಿದೋಗ್ಬಿಡುತ್ತೆ. ಅವಾಗ ಅವ್ರಗಳಿರುವಂತಹ ದೋಣಿ ಪೀಸ್ ಆಗಿ ಎಲ್ರು ನೀರೊಳಗಡೆ ಬಿದೋಗ್ತಾರೆ. ಆ ಸಮಯದಲ್ಲಿ ಗ್ರೇಗರಿ ಹೇಗೋ ಮಾಡಿ ದಡಕ್ ಸೇರ್ಕೊಳ್ತಾರೆ. ಆದ್ರೆ ಟಾಮ್ ಹೋಗೋಷ್ಟೇ ಅವನನ್ನ ಆ ಕ್ರಿಯೇಚರ್ ಇಟ್ಕೊಂಡು ನೀರೊಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅವಾಗ ಟಾಮ್ ಅವನ ಹತ್ರ ಇದ್ದಂತಹ ಕತ್ತಿನ ತೆಗೆದು ಆ ಕ್ರಿಯೇಚರ್ಗೆ ಚುಚ್ಬಿಡ್ತಾನೆ. ಆದ್ರೆ ಅಷ್ಟರಲ್ಲಿ ಅವ್ರಗಳ ಮುಂದೆ ಒಂದು ಜಲಾಶಯ ಬಂದ್ಬಿಡುತ್ತೆ. ಹಾಗಾಗಿ ಟಾಮ್ ಮತ್ತೆ ಆ ಕ್ರಿಯೇಚರ್ ಇಬ್ರು ಅದ್ರೊಳಗಡೆ ಬಿದೋಗ್ಬಿಡ್ತಾರೆ. ಆ ಸಮಯದಲ್ಲಿ ಕ್ರಿಯೇಚರ್ ಒಂದು ಬಂಡೆ ಗುದ್ದಿದ್ರಿಂದ ಅದು ಸತ್ತೋಗ್ಬಿಡುತ್ತೆ. ಅದೃಷ್ಟವಶ ಟಾಮ್ಗೆ ಏನೂ ಆಗೋದಿಲ್ಲ. ಅವನು ಸೇಫ್ ಆಗಿ ಬಂದು ದಡಕ್ ಸೇರ್ಕೊಳ್ತಾನೆ. ಅವಾಗ ಅಲ್ಲಿಗೆ ಎಲ್ಲಿ ತಾಯಿ ಬಂದು, ನೀನ್ ನನ್ ಮಗಳು ಮನಸ್ಸಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವನನ್ನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾಳೆ. ಆ ಸಮಯದಲ್ಲಿ ಅವಳಿಗೆ ಟಾಮ್ ತಾಯಿ ಕೊಟ್ಟಂತಹ ಪೆಂಡೆಂಟ್ ಕಾಣಿಸ್ಬಿಡುತ್ತೆ. ಅದನ್ನ ನೋಡಿ ಅವಳು ತುಂಬಾ ಆಶ್ಚರ್ಯದಿಂದ, ಇದು ನನ್ನ ರಾಣಿ ಮ್ಯಾಲ್ಕಿನಿಗೆ ಸೇರಿದ್ದು, ಇದು ನಿನ್ನತ್ರ ಹೇಗ್ ಬಂದು ಅಂತ ಹೇಳಿ ಡ್ರ್ಯಾಗನ್ ತರ ಕನ್ವರ್ಟ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅವಾಗ ಟಾಮ್ಗೆ ಅವನ್ ತಾಯಿ ಕೊಟ್ಟಿರುವಂತಹ ಪೆಂಡೆಂಟ್ಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಟಾಮ್ ಗ್ರೇಗರಿ ಇರುವಂತಹ ಜಾಗಕ್ಕೆ ಬಂದು ತಲುಪ್ತಾನೆ. ಅವನು ಆ ಕ್ರಿಯೇಚರ್ ನ ಸಾಯಿಸಿದ್ ನೋಡಿ ಗ್ರೇಗರಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅವನು ಟಾಮ್ ನ ತುಂಬಾನೇ ಹೊಗಳ್ತಾ ಇರ್ತಾನೆ. ಆ ಸಮಯದಲ್ಲಿ ಟಾಮ್ ಅವನ ಹತ್ರ ಇರುವಂತಹ ಪೆಂಡೆಂಟ್ ನ ಗ್ರೇಗರಿ ತೋರ್ಸಿ, ಇದು ನನ್ನ ತಾಯಿ ನನಗೆ ಕೊಟ್ಟಿದ್ದು, ಅವರಿಗೆ ಇದು ಎಲ್ಲಿ ಸಿಕ್ಕಿರಬಹುದು ಅಂತ ಕೇಳ್ತಾನೆ. ಅವಾಗ ಗ್ರೇಗರಿ ಆ ಪೆಂಡೆಂಟ್ ನ ನೋಡಿ, ಇದೊಂದು ಪವಿತ್ರವಾದಂತ ಕಲ್ಲು, ಇದರಿಂದ ಮಾಟಗಾತಿಯರ ಶಕ್ತಿ ಇನ್ನು ಜಾಸ್ತಿ ಆಗುತ್ತೆ. ಇದು ಪೆಂಡಲ್ ಮೌಂಟನ್ ನ ರಾಣಿಯಾದ ಮ್ಯಾಲ್ಕಿನಿಗೆ ಸೇರಿದ್ದು. ಅವಳ ಹತ್ರ ಇದನ್ನ ಇನ್ನೊಬ್ಳು ಮಾಟಗಾತಿ ಕತ್ಕೊಂಡು ಹೋದ್ಲು. ಅವಾಗ್ಲೇ ನಾನು ಮ್ಯಾಲ್ಕಿನ್ ನ ಸೋಲ್ಸಿದ್ದು ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ಟಾಮ್ಗೆ ಅವನ ತಾಯಿ ಕೂಡ ಒಬ್ಳು ಮಾಟಗಾತಿ ಆಗಿದ್ರು ಅನ್ನೋದು ಗೊತ್ತಾಗುತ್ತೆ. ಈಗಿರ್ಬೇಕಾದ್ರೆ ಈ ಕಡೆ ಮ್ಯಾಲ್ಕಿನ್ ಎಲ್ಲಿ ಹತ್ರ, ನೀನು ಟಾಮ್ ನ ಪ್ರೀತಿ ಮಾಡ್ತಿರೋದು ನಮ್ಗಳಿಗೆಲ್ಲ ಗೊತ್ತಿದೆ. ಅವನು ಜೀವಂತವಾಗಿ ಇರ್ಬೇಕು ಅಂದ್ರೆ ನೀವಿಬ್ರು ತುಂಬಾ ಸುಖವಾಗಿ ಬಾಳ್ಬೇಕು ಅಂದ್ರೆ ಅವನ ಕತ್ನಲ್ಲಿರುವಂತಹ ಪೆಂಡೆಂಟ್ ನ ನನಗ್ ತಂದ್ಕೊಡು, ಇಲ್ಲ ಅಂದ್ರೆ ಅವನ್ ಸಾವು ನನ್ ಕೈಲಿದೆ ಅಂತ ಹೇಳ್ತಾಳೆ. ಹಾಗಾಗಿ ಎಲ್ಲಿ ಟಾಮ್ ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವನ ಹತ್ರ ಇರುವಂತಹ ಪೆಂಡೆಂಟ್ ನ ತರೋದಕ್ಕೆ ಅಂತ ಹೋಗ್ತಾಳೆ. ಆ ಸಮಯದಲ್ಲಿ ಮ್ಯಾಲ್ಕಿನ್ ಅವಳ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಟಾಮ್ ತಾಯಿನ ಹುಡ್ಕೊಂಡು ಹೊರಡ್ತಾಳೆ. ಸ್ವಲ್ಪ ಸಮಯದ ನಂತರ ಅವ್ರುಗಳು ಟಾಮ್ ತಾಯಿ ಎಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವ್ರಿರುವಂತಹ ಜಾಗಕ್ಕೆ ಬಂದು ಅಲ್ಲಿರುವಂತಹ ಸೈನಿಕರುಗಳ ಜೊತೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದ್ ರೀತಿ ಪ್ರಾಣಿಗಳ ತರ ಕನ್ವರ್ಟ್ ಆಗಿ ಅಲ್ಲಿದ್ದವ್ರನ್ನೆಲ್ಲ ಸಾಯಿಸ್ತಾ ಇರ್ತಾರೆ. ಅದನ್ನ ನೋಡಿ ಟಾಮ್ ನ ತಂದೆ ಅವರ ಹೆಂಡತಿ ಮತ್ತೆ ಮಗುನ ಅಲ್ಲಿಂದ ಸೇಫ್ ಆಗಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಸ್ಟಿಕ್ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾನೆ. ಅದನ್ನ ನೋಡಿ ಟಾಮ್ ನ ತಾಯಾದ ಮ್ಯಾಮ್ ವಾರ್ಡ್ ಅವರ ಹಸ್ಬೆಂಡ್ ಗೆ, ಇವಾಗ ನನ್ನ ಅವಶ್ಯಕತೆ ಎಲ್ಲರಿಗೂ ಇದೆ, ಮಗುನ ನೀವು ಸೇಫ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿ ಅವರು ಸ್ಟಿಕ್ಸ್ ಹತ್ರ ಬಂದು ಅವರ ಶಕ್ತಿನ ಯೂಸ್ ಮಾಡಿ ಅವನನ್ನ ಸಾಯಿಸ್ಬಿಡ್ತಾರೆ. ಅದು ಮ್ಯಾಲ್ಕಿನಿಗೆ ಗೊತ್ತಾಗಿ ಅವಳು ಮ್ಯಾಮ್ ವಾರ್ಡ್ ಹತ್ರ ಬಂದು ಅವರನ್ನ ಒಂದು ಜಾಗದಲ್ಲಿ ಬಂಧಿಸಿ, ನನ್ನ ಹತ್ರನೇ ಇದ್ದು ನನಗೆ ಮೋಸ ಮಾಡ್ಬಿಟ್ಟ ಅಂತ ಹೇಳಿ ಅವರನ್ನ ಸಾಯಿಸ್ಬಿಡ್ತಾಳೆ. ನಂತರ ಅವ್ರಗಳೆಲ್ಲ ಸೇರಿ ಆ
ಸಿಟಿನ ಧ್ವಂಸ ಮಾಡ್ಬಿಡ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಗ್ರೆಗರಿ, ಟಾಸ್ ಮತ್ತೆ ಟಾಮ್ ಎಲ್ರು ಒಂದು ಜಾಗದಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ಅವಾಗ ಟಾಸ್ಗೆ ಅವ್ರುಗಳಿರುವಂತ ಜಾಗದಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನು ಆ ವಿಷಯನ ಗ್ರೆಗರಿ ಹತ್ರ ಹೇಳ್ತಾನೆ. ಹಾಗಾಗಿ ಗ್ರೆಗರಿ ಟಾಮ್ಗೆ ನೀನು ಇಲ್ಲೇ ಇರು, ನಾವು ಸ್ವಲ್ಪ ಈ ಜಾಗದ ಸುತ್ತ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಗ್ರೆಗರಿ ಮತ್ತೆ ಟಾಸ್ಕ್ ಇಬ್ರು ಅಲ್ಲಿಂದ ಹೋಗ್ತಾರೆ. ಆ ಸಮಯದಲ್ಲಿ ಅಲ್ಲಿಗೆ ಎಲ್ಲಿ ಬಂದು ಟಾಮ್ಗೆ ಇವಾಗ್ಲೇ ನನ್ ಜೊತೆ ಬಾ, ನಾವಿಬ್ರು ಎಲ್ಲಾದ್ರೂ ದೂರ ಹೋಗಿ ನೆಮ್ಮದಿಯಾಗಿ ಬಾಳೋಣ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಟಾಮ್ ಒಪ್ಪೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಗ್ರೆಗರಿ ಬಂದು ಎಲ್ಲಿನ ಒಂದು ಜಾಗದಲ್ಲಿ ಕಟಾಕಿ ಅವಳಿಗೆ ಇವಾಗ್ಲೇ ಬೆಂಕಿ ಹಚ್ಚು ಅಂತ ಟಾಮ್ಗೆ ಹೇಳ್ತಾರೆ. ಆದ್ರೆ ಅದಕ್ಕೆ ಟಾಮ್ ಒಪ್ಪೋದಿಲ್ಲ. ಇವಳು ನಮ್ಮ ದುಶ್ಮನಲ್ಲ ಅಂತ ಹೇಳಿ ಎಲ್ಲಿ ಕಟ್ಟಿರುವಂತಹ ಹಗ್ಗನ ಕಟ್ ಮಾಡಿ ಅವಳಿಗೆ ಇಲ್ಲಿಂದ ಓಡೋಗು ಅಂತ ಹೇಳ್ತಾನೆ. ಅದರಿಂದ ಎಲ್ಲಿ ಅಲ್ಲಿಂದ ಓಡೋಗ್ತಾಳೆ. ಅವಾಗ ಗ್ರೆಗರಿ ತುಂಬಾ ಕೋಪದಿಂದ ಟಾಮ್ಗೆ ನೀನು ಏನ್ ಮಾಡ್ದೆ, ಅವಳು ನಿನ್ನತ್ರ ಇದ್ದಂತಹ ಪವಿತ್ರ ಪೆಂಡೆಂಟ್ ನ ಕತ್ಕೊಂಡೋಗಿದ್ದಾಳೆ, ಇವಾಗ ಹೇಳು ಅವಳು ನಿಜವಾಗ್ಲೂ ಒಳ್ಳೆವಳ ಅಂತ ಕೇಳ್ತಾನೆ. ಆ ಮಾತನ್ನ ಕೇಳಿ ಟಾಮ್ಗೆ ಎಲ್ಲಿ ಮೇಲೆ ಕೋಪ ಬಂದು ಅವನು ಅವಳನ್ನ ಹುಡುಕೊಂಡು ಅವಳ ಹಿಂದೆನೆ ಹೋಗ್ತಾನೆ. ಅವನು ಒಂದು ಕಾಡೊಳಗಡೆ ಹೋಗ್ತಿರ್ಬೇಕಾದ್ರೆ ಮ್ಯಾಲ್ಕಿನ ಸ್ನೇಹಿತನಾದ ರಾಡು ಮತ್ತೆ ಅವನ ಸೈನಿಕರು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದನ್ನ ನೋಡಿ ಗ್ರೆಗರಿ ಮತ್ತೆ ಟಾಸ್ಕ್ ಇಬ್ರು ಟಾಮ್ ಜೊತೆ ಸೇರಿ ಅವ್ರಗಳ ಜೊತೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ರಾಡು ಸೈನಿಕರು ತುಂಬಾ ಜಾಸ್ತಿ ಇರೋದ್ರಿಂದ ಅವರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅವಾಗ ಅವ್ರುಗಳು ಒಂದು ಪ್ರಪಾತದ ಹತ್ರ ಬಂದು ಸಿಗಾಕೊಳ್ತಾರೆ. ಅವ್ರ ಕಡೆಗೆ ಯಾವ ಕಡೆ ಹೋಗೋದಕ್ಕೂ ಆಗ್ತಾ ಇರೋದಿಲ್ಲ. ಅವ್ರಗಳ ಸುತ್ತ ರಾಡು ಸೈನಿಕರು ಕವರ್ ಆಗಿ ಅವರು ಟಾಮ್ ಮತ್ತೆ ಟಾಸ್ ನ ಪ್ರಪಾತದೊಳಗಡೆ ಬೀಳ್ಸಿ ಗ್ರೆಗರಿನ ಬಂದ್ಸಿ ಮ್ಯಾಲ್ಕಿನ್ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಟಾಮ್ ಮರದ ರೆಂಬೆಗಳ ಮೇಲೆ ಬಿದ್ದಿದ್ರಿಂದ ಅವನಿಗೆ ಏನೂ ಆಗೋದಿಲ್ಲ. ಅವನತ್ರ ಅವನ ತಾಯಿ ಆತ್ಮ ಬಂದು ಅವನನ್ನ ಮೇಲ್ಗಡೆ ಎಪ್ಸಿ ಅವನಿಗೆ ಮ್ಯಾಲ್ಕಿನ್ ಅವರನ್ನ ಸಾಯಿಸಿದ ವಿಷಯನೆಲ್ಲ ತಿಳಿಸಿ, ಮ್ಯಾಲ್ಕಿನ್ ನ ನೀನು ಯಾವುದೇ ಕಾರಣಕ್ಕೂ ಬಿಡ್ಬೇಡ, ಅವಳ ಶಕ್ತಿ ಜಾಸ್ತಿ ಆಗೋಷ್ಟಲ್ಲೇ ಅವಳನ್ನ ನೀವು ಸಾಯಿಸ್ಬಿಡಿ, ನಿನ್ನಿಂದ ಈ ಕೆಲ್ಸ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಅದೇ ಜಾಗದಲ್ಲಿ ಗ್ರೆಗರಿ ಹತ್ರ ಇದ್ದಂತಹ ಮಂತ್ರದಂಡ ಕೂಡ ಬಿದ್ದಿರುತ್ತೆ. ಇನ್ನು ಸ್ವಲ್ಪ ಮುಂದೆ ಅದೇ ಜಾಗದಲ್ಲಿ ಟಾಸ್ ಕೂಡ ಬದುಕಿರ್ತಾನೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಗ್ರೆಗರಿನ ರಾಡೋ ಮ್ಯಾಲ್ಕಿನ್ ಹತ್ರ ಕರ್ಕೊಂಡ್ ಬರ್ತಾನೆ. ಅವನನ್ನ ನೋಡಿ ಮ್ಯಾಲ್ಕಿನ್ ಅವನಿಗೆ ಇವತ್ ರಾತ್ರಿ ಈ ಜಗತ್ತು ಇಲ್ಲಿಗೆ ಕೊನೆಗೊಳ್ಳುತ್ತೆ, ನೀನು ಕೂಡ ನನ್ ಜೊತೆ ಸೇರ್ಕೋ, ನಾವಿಬ್ರು ಸೇರ್ಕೊಂಡು ಈ ದುನಿಯಾನ ಮತ್ತೆ ಪ್ರಾರಂಭ ಮಾಡೋಣ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಗ್ರೆಗರಿ ಒಪ್ಪೋದಿಲ್ಲ. ಹಾಗಾಗಿ ಮ್ಯಾಲ್ಕಿನ್ ಅವಳ ಶಕ್ತಿನ ಯೂಸ್ ಮಾಡಿ ಗ್ರೆಗರಿನ ಅವಳ ಕಂಟ್ರೋಲ್ ತಗೊಳ್ತಾ ಇರ್ತವೆ. ಅಷ್ಟರಲ್ಲಿ ಎಲ್ಲಿ ಮ್ಯಾಲ್ಕಿನ್ ಹತ್ರ ಇದ್ದಂತಹ ಪೆಂಡೆಂಟ್ ನ ಕಿತ್ಕೊಂಡು ಅಲ್ಲಿಂದ ಓಡೋಗ್ತಾಳೆ. ಅದನ್ನ ನೋಡಿ ಅವಳ ತಾಯಿ ಮ್ಯಾಲ್ಕಿನ್ಗೆ ನನ್ನ ಮಗಳಿಗೆ ಏನು ಮಾಡ್ಬೇಡ ಅಂತ ಕೇಳ್ಕೊಳ್ತಾಳೆ. ಆದ್ರೂ ಕೂಡ ಮ್ಯಾಲ್ಕಿನ್ ಡ್ರಾಗನ್ ರೀತಿ ಕನ್ವರ್ಟ್ ಆಗಿ ಅವಳನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ತಾಳೆ. ಅದರಿಂದ ಬೋನಿ ಕೂಡ ಡ್ರಾಗನ್ ರೀತಿ ಕನ್ವರ್ಟ್ ಆಗಿ ಮ್ಯಾಲ್ಕಿನ್ ನ ತಡೆಯೋದಕ್ಕೆ ಅಂತ ಹೋಗ್ತಾಳೆ. ಆ ಸಮಯದಲ್ಲಿ ಎಲ್ಲಿ ಕೈಲಿದ್ದಂತಹ ಪೆಂಡೆಂಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಈ ಕಡೆ ರಾಡು ಕೂಡ ಒಂದು ಕ್ರಿಯೇಚರ್ ಆಗಿ ಗ್ರೆಗರಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ತಾನೆ. ಆ ಸಮಯದಲ್ಲಿ ಟಾಮ್ ಎಲ್ಲಿ ಹತ್ರ ಬಂದು ನನ್ನ ಪೆಂಡೆಂಟ್ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಎಲ್ಲಿ ನಾನ್ ನಿನ್ನನ್ನ ಕಾಪಾಡೋದಕ್ಕೆ ಅಂತ ಅದನ್ನ ಕತ್ಕೊಂಡ್ ಬಂದೆ, ಆದ್ರೆ ಅದಿವಾಗ ಎಲ್ಲೋ ಕಳ್ದೋಗಿದೆ ಅಂತ ಹೇಳ್ತಾಳೆ. ನಂತರ ಟಾಸ್ ಟಾಮ್ ಮತ್ತೆ ಎಲ್ಲಿ ಎಲ್ಲರೂ ಸೇರ್ಕೊಂಡು ರಾಡು ಸೈನಿಕರ ಜೊತೆ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಮ್ಯಾಲ್ಕಿನ್ ಮತ್ತೆ ಬೋನಿ ಮಧ್ಯೆ ದೊಡ್ಡ ಯುದ್ಧನೇ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಟಾಮ್ಗೆ ಅವನ ಪೆಂಡೆಂಟ್ ಸಿಕ್ಬಿಡುತ್ತೆ. ಅದನ್ನ ಅವನ ಕೊರಳಿಗೆ ಹಾಕೊಂಡು ಗ್ರೆಗರಿ ಮಂತ್ರದಂಡದಿಂದ ಸೆರ್ಕಿನ್ ನ ಸಾಯಿಸ್ಬಿಡ್ತಾನೆ. ಇನ್ನೊಂದ್ ಕಡೆ ವೀರಭದ್ರ ಎಲ್ಲಿಗೆ ಸಖತ್ತಾಗಿ ಹೊಡೆದು ಅವಳನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ತಾನೆ. ಅವಾಗ ಅವನ ಹಿಂದೆಯಿಂದ ಟಾಮ್ ಬಂದು ಅವನನ್ನು ಕೂಡ ಸಾಯಿಸ್ಬಿಡ್ತಾನೆ. ಈ ಕಡೆ ಮ್ಯಾಲ್ಕಿನ್ ಮತ್ತೆ ಬೋನಿ ಇಬ್ರು ಮನುಷ್ಯರ ತರ ಕನ್ವರ್ಟ್ ಆಗ್ಬಿಡ್ತಾರೆ. ಅವಾಗ ಬೋನಿ ಮ್ಯಾಲ್ಕಿನ್ಗೆ ಮತ್ತೆ ನನ್ ಮಗಳಿಗೆ ಏನು ಮಾಡ್ಬೇಡ, ಅವ್ನ್ ಮಾಡಿದ ತಪ್ಪನ್ನ ಕ್ಷಮಿಸು ಅಂತ ಕೇಳ್ತಿರ್ತಾಳೆ. ಆದ್ರೆ ಅದಕ್ಕೆ ಮ್ಯಾಲ್ಕಿನ್ ಒಪ್ಪೋದಿಲ್ಲ. ಅವಳು ಬೋನಿನ ಸಾಯಿಸ್ಬಿಡ್ತಾಳೆ. ಅದರಿಂದ ಅವಳ ದೇಹ ಎಲ್ಲ ನಾಶ ಆಗ್ಬಿಡುತ್ತೆ. ಅಷ್ಟೊತ್ತಿಗಾಗ್ಲೇ ಮ್ಯಾಲ್ಕಿನ್ ಕಡೆ ಅವರೆಲ್ಲ ಸತ್ತೋಗಿರ್ತಾರೆ. ಅದನ್ನ ನೋಡಿ ಮ್ಯಾಲ್ಕಿನ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅವಳ ಅರಮನೆ ಒಳಗಡೆ ಹೋಗ್ತಾಳೆ. ಅವಾಗ ಗ್ರೆಗರಿ ಅರಮನೆ ಒಳಗಡೆ ಬಂದು ಮ್ಯಾಲ್ಕಿನ್ಗೆ ನಾನ್ ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೆ, ಆದ್ರೆ ನೀನ್ ಅದಕ್ಕೆ ಬೆಲೆ ಕೊಡ್ಲಿಲ್ಲ ಅಂತ ಹೇಳಿ ಮ್ಯಾಲ್ಕಿನ್ ಹತ್ರ ಹೋಗ್ತಾ ಇರ್ತಾನೆ. ಅವಾಗ ಮ್ಯಾಲ್ಕಿನ್ ಅವನನ್ನ ಸಾಯಿಸೋದಕ್ಕೆ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳಿಗೆ ಟಾಮ್ ಒಂದು ಚಾಕುವಿನಿಂದ ಹೊಡೆದ್ಬಿಡ್ತಾನೆ. ಅದಕ್ಕಿಂತ ಮುಂಚೆನೆ ಬೋನಿ ಅವಳಿಗೆ ಅವಳ ಬಾಲ್ದಿಂದ ಚುಚ್ಚಿ ಇಂಜುರಿ ಮಾಡಿರ್ತಾಳೆ. ಹಾಗಾಗಿ ಮ್ಯಾಲ್ಕಿನ್ ಸತ್ತೋಗ್ತಾಳೆ. ಅವಳು ಸಾಯ್ಬೇಕಾದ್ರೆ ನಾನು ಯಾರನ್ನು ಬಿಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ನಂತರ ಟಾಮ್ ಅವಳಿಗೆ ಬೆಂಕಿನ ಹಚ್ಚಿ ಅವಳ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅದಾದ್ಮೇಲೆ ಗ್ರೆಗರಿ ಅವನ್ ಕೈಲಿರುವಂತಹ ಚಿತ್ರತರನೆ ಟಾಮ್ಗೂ ಕೂಡ ಹಚ್ಚೆ ಹಾಕ್ತಾನೆ. ಹಾಗೆ ಇಲ್ಲಿ ಟಾಮ್ ನ ಭೇಟಿ ಮಾಡಿ ಅವನನ್ನ ಮಾತಾಡ್ಸಿ ನಾನ್ ನಿನ್ಗೆ ಮತ್ತೆ ಸಿಗ್ತೀನಿ ಅಂತ ಹೇಳಿ ಮಾಯ ಆಗ್ತಾಳೆ. ಗ್ರೆಗರಿ ಅವನಿರುವಂತಹ ಮನೆನ ಟಾಮ್ಗೆನೆ ಬಿಟ್ಕೊಟ್ಟು ಇನ್ಮೇಲೆ ಈ ಜಾಗಕ್ಕೆ ನೀನೇ ಮಾಂತ್ರಿಕ, ನೀನು ಯಾರಿಗೂ ಗುಲಾಮ ಆಗ್ಬೇಡ, ನಿನ್ ಜೀವನನ ನಿನ್ಗೆ ಹೇಗ್ ಬೇಕೋ ಹಾಗೆ ಬದುಕು ಅಂತ ಹೇಳಿ ಅಲ್ಲಿಂದ ಅವನು ಬೇರೆ ಕಡೆ ಹೋಗ್ತಾನೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.